Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಮೊನ್ನೆ 3 ಕಾರ್ಡ್ ಇಡ್ತೀನಿ ಆಂಜನೇಯ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ಟೇಕ್ ಯುವರ್ ಆನ್ ಟೈಮ್. ಮೊದಲನೇದು ಎರಡನೇದು ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಕಮಿಟ್ಮೆಂಟ್ ಇದೆ. ನಿಮ್ಮ ಕಮಿಟ್ಮೆಂಟ್ ಏನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಿ ಹೆಚ್ಚಾಗಿ. ನಿಮ್ಮ ಕಮಿಟ್ಮೆಂಟಿಗೆ ನಿಮ್ಮ ಕಮಿಟ್ಮೆಂಟ್ ಇರಲಿ ಅನ್ನುವಂಥದ್ದು ಇದೆ. ಓಕೆ, ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡಿ, ಒಂದನ್ನೇ ಬೇಕಾದ್ರೂ ಆಯ್ಕೆ ಮಾಡಿ. ಸೊ ಬೆಳೆಯೋದ್ರ ಕಡೆ ಗಮನನ ಕೊಡಿ. ಯಶಸ್ವಿ ಭವ ಅಂತ ಆಶೀರ್ವಾದ ಇದೆ. ಇಲ್ಲಿ ಗ್ರೋತ್ ಮೈಂಡ್ ಸೆಟ್ ಇದೆ. ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಾ. ಸಾಕಷ್ಟು ಯಶಸ್ಸು ನಿಮ್ಗೋಸ್ಕರ ಕಾಯ್ತಾ ಇದೆ. ಆಂಜನೇಯನ ದೇವಸ್ಥಾನಕ್ಕೆ ದಾಳಿಂಬೆ ಹಣ್ಣನ್ನ ಮಂಗಳವಾರ ಅಥವಾ ಗುರುವಾರನ ಕೊಟ್ಬಿಟ್ಟು ಬನ್ನಿ. ಇದರಿಂದ ಒಳ್ಳೇದಾಗತ್ತೆ. ದಿನಾಗ್ಲೂ ಹನುಮಾನ್ ಚಾಲಿಸ ಓದಿ ಅನ್ನುವಂಥದ್ದು ಇದೆ. ಸೊ ನಂಬಿ, ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಇನ್ನ ಹೆಚ್ಚು ಕಲೀರಿ. ಮತ್ತೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಗೆಲುವುಗಳು ಬರ್ತಾ ಇದೆ. ಸಾಕಷ್ಟು ಯಶಸ್ಸು ನೋಡ್ತಾ ಇದ್ದೀರಾ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಕಂಟಿನ್ಯೂಸ್ ಆಗಿ ಓದಿ, ಬರೀರಿ, ಕಲೀರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲೈಫ್ ಜರ್ನಿ ಮುಂದಿನ ದಿನಗಳಲ್ಲಿ ಪುಸ್ತಕ ಆಗಿ ಹೊರಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ಅರ್ಥ ಮಾಡ್ಕೊಳ್ಳಿ. ಓದ್ತಾ ಇರಿ, ಓದಿಸ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಪ್ರತಿದಿನ ಹೊಸದೇನಾದ್ರೂ ಬುಕ್ಕನ್ನ ತಗೊಂಡು ಓದಿ, ಅಥವಾ ಯಾವ್ದಾದ್ರು ಕೋರ್ಸಿಗೆ ಜಾಯಿನ್ ಆಗಿ ಹೊಸ ಸ್ಕಿಲ್ ಅನ್ನ ಕಲೀರಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ತಗೊಳ್ಳಿ. ದೈವಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳನ್ನ ಓದಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ಡಿವೈನ್ ಗೈಡೆನ್ಸ್ ಇಂದ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳಿತಾಗುವಂಥದ್ದು, ಸಾಕಷ್ಟು ಒಳ್ಳೆಯ ಮಾರ್ಗದರ್ಶನ ಸಿಗುವಂಥದ್ದು, ನಿಮ್ಮ ಜೀವನ ಪವರ್ಫುಲ್ ಆಗಿ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ದಿನಾಗ್ಲೂ ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ. ಮಲಗಕ್ಕಿಂತ ಮುಂಚೆ ಏನ್ ಬೇಕೋ ಕೇಳಿ. ಆಂಜನೇಯ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಕೊಡ್ತಾರೆ. ಸತ್ಯ ಮಾತಾಡಿ, ಸತ್ಯಮೇವ ಜಯತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಬಿಲೀವ್ ಇನ್ ಇಂಪಾಸಿಬಲ್, ಪಾಸಿಬಿಲಿಟೀಸ್. ಯಾವ್ಯಾವ ಸಾಧ್ಯತೆಗಳು ಇದೆ ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ, ಯಶಸ್ಸನ್ನ ನೋಡೋದಕ್ಕೆ, ಸಮಸ್ಯೆಗಳಿಂದ ಹೊರಬರೋದಕ್ಕೆ, ಯಾರನ್ನ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಈ ಒಂದು ಕೆಲಸ ಆಗತ್ತೆ, ಇದ್ರ ಬಗ್ಗೆ ಯೋಚನೆನ ಮಾಡಿ. ಸಾಕಷ್ಟು ಗೊತ್ತಿಲ್ದಿರೋ ಅಂತ ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮ್ ಮುಂದೆ ಬರುತ್ತೆ. ಅಸಾಧ್ಯವಾದದ್ದು ಕೆಲಸಗಳೆಲ್ಲ ನಿಮ್ ಮುಂದೆ ಬರುತ್ತೆ. ಬಟ್ ನಿಮ್ ಕೈಲಿ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇಲ್ಲಿ ನಿಮ್ಗೆ ಸಾಧ್ಯ ಆಗುತ್ತೆ ಅಂತಾನೆ ಇದೆ. ದಿನಾಗ್ಲೂ 7 ಸತಿ ಹನುಮಾನ್ ಚಾಲಿಸ ಓದಿ, ಶನಿವಾರ ಮತ್ತೆ ಮಂಗಳವಾರ ಅನ್ನುವಂಥದ್ದು ಇದೆ. ಸತ್ಯನ ಮಾತಾಡಿ, ಇದರಿಂದ ಒಳ್ಳೇದಾಗತ್ತೆ. ಭಯ ಬಿಟ್ಟು ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರತ್ರ ಆದ್ರೂ ಮಾತಾಡ್ಬೇಕಾದ್ರೆ ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ಸತ್ಯವಾಗಿ ನಡೀರಿ. ಅವ್ರು ಸುಳ್ಳು ಹೇಳ್ತಾರೆ, ಅವ್ರು ಮೋಸ ಮಾಡ್ತಾರೆ ಅಂತ ನೀವು ಆ ಹಾದಿನ ಹಿಡಿಬೇಡಿ ಅನ್ನುವಂಥದ್ದು ಇದೆ. ಏನೇ ಇದ್ರೂ ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಆರೆಂಜ್ ಕಲರ್ ತಿಲ್ಕನ ಇಟ್ಕೊಳ್ಳಿ, ಕೇಸರಿ ತಿಲ್ಕನ ಇಟ್ಕೊಳ್ಳಿ ಹಣೆಗೆ. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂಥ ಮಾಹಿತಿ. ಓಂ ಹಂ ಹನುಮತೆ ನಮಃ ಅಂತ ಹೇಳ್ಕೊಳ್ಳಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೇದ್ ಭವೇತ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಯಾರ್ಯಾರು ಪ್ರೇತ ಬಾಧೆಯಿಂದ, ದುಷ್ಟಶಕ್ತಿ ಬಾಧೆಯಿಂದ ನರಳ್ತಾ ಇದ್ದೀರೋ ಅವರೆಲ್ಲರೂ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಇದರಿಂದ ಒಳ್ಳೇದಾಗತ್ತೆ. ಓಂ ಹಂ ಹನುಮತೆ ಫಟ್.
ಅಂತಾದರೂ ಹೇಳ್ಕೊಳ್ಳಿ, ಓಂ ಹಂ ಹನುಮತೆ ನಮಃ ಅಂತಾದರೂ ಹೇಳ್ಕೊಳ್ಳಿ. ಮತ್ತು ಓಕೆ, ಒಂದಷ್ಟು ನಿಮ್ಮ ಥ್ರೋಟ್ ಚಕ್ರ ಮತ್ತು ನಿಮ್ಮ ನೆನಪಿನ ಶಕ್ತಿ ಎರಡು ಕುಂದಿದೆ, ಅದೆರಡು ಸರಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಮಾತುಗಳು ಹೊರಬರದೇ ಇರೋ ಹಾಗೆ ಥ್ರೋಟ್ ಚಕ್ರನ, ನಿಮ್ಮ ಥರ್ಡ್ ಐ ಚಕ್ರನ ಮತ್ತು ನಿಮ್ಮ ಬ್ರೈನ್ ಮೇಲೆ ನೆಗೆಟಿವಿಟಿ ಅಟ್ಯಾಕ್ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ ಅವರಿಗೆ, ಬೇರೆಯವರಿಗೆ ಅನ್ವಯಿಸಿದ್ರು ಕೂಡ ತಗೊಳ್ಳಿ, ಭಯ ಬೇಡ, ಇದರಿಂದ ಹೇಗೆ ಹೊರಬರೋದು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಾರಣ ಇಷ್ಟೇ, ನೀವು ಸತ್ಯ ಮಾತಾಡಬಾರ್ದು ಅಂತ ತಡೆದಿದ್ದಾರೆ. ಯಾರ್ಯಾರು ನಿಮಗೆ ತಡೆದಿದ್ದಾರೋ, ಯಾರ್ಯಾರು ನಿಮಗೆ ನೆಗೆಟಿವಿಟಿ ಮಾಡಿದಾರೋ ಅದೆಲ್ಲ ಅವರಿಗೆ ಹೋಗ್ಲಿ, ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. The Shrivak Devi Tarot channel is so glad to see you again. Thank you for watching our tarot card readings today.